ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ನಮ್ಮ ಮನೇಲಿ ಗೌರಿ ಗಣೇಶ ತೊಗೊಂಡು ಬಂದಿದ್ದು ಆಯಿತು. ತುಮಕೂರಿಗೆ ಹೋದಾಗಲೇ ತೊಗೊಂಡು ಬಂದಿದೆ. ಸೊ ಅದಕ್ಕೇನು ಶಾಪಿಂಗ್ ಅಂತ ಹೋಗೋಷ್ಟೇನೂ ಇಲ್ಲ ಬೆಂಗಳೂರಲ್ಲಿ. ಹಬ್ಬದ ಹಿಂದಿನ ದಿನ ಅರೇಂಜ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮ್ಗಳಿಗೆ ಹೇಳಿರ್ತೀನಿ. ಆಲ್ಮೋಸ್ಟ್ ನಾನು ತೋರಿಸ್ತಾ ನಿಮಗೆ 2 ವರ್ಷ 3 ವರ್ಷದಿಂದ ನಾವು ಹೇಗೆ ಗೌರಿ ಹಬ್ಬ ಗಣೇಶ ಹಬ್ಬ ಮಾಡ್ತೀವಿ ಅಂತ. ಆ್ಯಂಡ್ ನಮಗೆ ಗೌರಿ ಹಬ್ಬದ ವ್ರತನೂ ಇದೆ, ವರಮಹಾಲಕ್ಷ್ಮಿ ಇದೆ. ಸೊ ಹಾಗಾಗಿ ಗೌರಿ ಹಬ್ಬಕ್ಕೆ ರೆಡಿ ಮಾಡ್ಕೋತಾ ಇದೆ. ಇನ್ನೂ ಸದ್ಯಕ್ಕೆ ತೊಗೊಂಡು ಬಂದಿರೋದು ಬಾಳೆ ಕಂಬ ಮತ್ತು ಮಾವಿನ ಸೊಪ್ಪು ಮಾತ್ರ ತೊಗೊಂಡು ಬಂದಿದ್ದು. ಹೂವು ಹಣ್ಣು ಇನ್ನೂ ತಂದಿಲ್ಲ. ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ದಿನ ಮಳೆ ಇತ್ತು, ಆಮೇಲೆ ಮತ್ತೆ ಬಿಸಿಲು ಜಾಸ್ತಿನೇ ಆಗಿದೆ. ಸೊ ಹಾಗಾಗಿ ಸಂಜೆ ಹೋಗಿ ತೊಗೊಂಡು ಬರ್ಬೋದು ಅಂತ ಅಂದ್ಕೊಂಡೆ. ಅಷ್ಟು ಜೊತೆ ಮತ್ತೆ ಆ್ಯಸ್ ಯೂಶುವಲ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿದ್ದ ಥರನೇ ಮರದ ಬಾಗ್ನ ರೆಡಿ ಮಾಡ್ಕೋಬೇಕು. ಒಂದನ್ನ ರೆಡಿ ಮಾಡ್ತೀನಿ, ಇನ್ನೊಂದು ಪುಟ್ಟದ್ದು ಗೌರಿಗೆ ಅಂತ ಚಿಕ್ಕದೆಲ್ಲ ಬೆಳ್ಳಿದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಇಡ್ತೀನಿ. ಮತ್ತೆ ಸೊ ದಟ್ ಅದನ್ನು ವಾಪಸ್ ಇಡ್ಬೋದು ಅಂತ. ಇಲ್ಲದ್ರೆ 2 ರೆಡಿ ಮಾಡಿ ಮತ್ತೆ ಒಂದು ನಾನೇ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಗೌರಿಗೆ ಕೊಟ್ಟಿರ್ತೀವಲ್ಲ ಅದನ್ನು ನಾವೇ ಇಟ್ಕೋಬೇಕು. ಸೊ ಹಾಗಾಗಿ ಆ ಥರ ಮಾಡೋದು. ಇದನ್ನು ಮಾತ್ರ ಒಂದನ್ನು ಯಾರಿಗಾದರೂ ಬೇರೆಯವ್ರಿಗೆ ಕೊಡೋದು. ಆ್ಯಂಡ್ ನಮ್ಮ ಮನೇಲಿ ಎಲ್ಲ ಐಟಮ್ಸ್ಗಳನ್ನ ಒಂದೊಂದು ಕಡೆ ಇಟ್ಬಿಟ್ಟಿರ್ತೀವಿ. ಯಾವ್ದಾರ ಡೆಕೋರೇಷನ್ಗೆ ಏನೇನಕ್ಕಾರ ಬೇಕು ಅಂತ ಇದ್ದಾಗ ಈಗೆಲ್ಲ ತೆಗ್ದೀನಿ, ನಿಮ್ಗಳಿಗೂ ತೋರಿಸ್ತೀನಿ. ಸುಮಾರು ಬೆಳ್ಳಿ ಪಾತ್ರೆ ಎಲ್ಲ ಈ ಥರ ಇಟ್ಕೊಂಡಿದ್ದೀನಿ, ಯಾಕಂದರೆ ಮೊನ್ನೆ ಎಲ್ಲ ತೆಗ್ದಿದ್ನಲ್ಲ ಅಂತ. ಎಲ್ಲ ಇನ್ನೊಂದ್ಸಲ ತೊಳಿಬೇಕು, ತಟ್ಟೆ ಬಟ್ಲು ಎಲ್ಲ. ಹಾಗೆ ಮರ ರೆಡಿ ಮಾಡ್ತಾ ಇದ್ದೀನಿ. ಇದು ಬಾಳೆ ಕಂಬ ಸಿಕ್ಸಕ್ಕೆ ಎಲ್ಲ ತೊಳಿಬೇಕು. ಸೊ ಹಾಗೆ ಕಟ್ಟೆ ಮೇಲೆ ಇಟ್ಟಿದ್ದೀನಿ. ಇದು ಆ ಕಡೆ ಈ ಕಡೆ ಹಚ್ಚಿಡೋಕ್ಕೆ ದೀಪ ಅಂತ ರೆಡಿ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಈ ದೀಪದೆಲ್ಲ ಇದನ್ನು ಜೋಡಿಸ್ಬೇಕು. ಇದು ಸ್ವಲ್ಪ ಹಿಂದೆ ಹಾಕೋಕ್ಕೆ ಅಂತ ಇದನ್ನು ತೊಗೊಂಡು ಬಂದಿರ್ತೀನಿ ಯಾವಾಗಲೂ ಹೋದಾಗ. ಆ್ಯಂಡ್ ಇದನ್ನು ಹಾಕ್ಬೇಕಾದ್ರೆ ನಿಮ್ಗಳಿಗೂ ತೋರಿಸ್ತೇನೆ. ಆ್ಯಕ್ಚುಲಿ ಕೆಲವೆಲ್ಲ ಅಲ್ಲಿ ಇಲ್ಲಿ ಹೋದಾಗೆಲ್ಲ ತೊಗೊಂಡು ಬಂದಿರ್ತೀನಿ. ಇದೆಲ್ಲ ನಿಮಗೆ ನೋಡೇ ಇರ್ತೀರ. ಇದೆಲ್ಲ ಗಣೇಶಂಗೆ ಎಷ್ಟು ಡೆಕೋರೇಷನ್ ಮಾಡಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಇದೇನು ಗೊತ್ತಾ, ನಾನು ಎಲ್ಲರೂ ಹೋದಾಗ ಬಂದಾಗ ಅಥವಾ ಏನಾರು ಇದ್ದಾಗ ಎತ್ತಿಟ್ಕೊಂಡಿರ್ತೀನಿ. ಇದು ನನ್ನ ತಮ್ಮನ ಮದುವೆಲಿ ಇದನ್ನು ಮಾಡಿಸಿದ್ರು, ಏನಂತಾರೆ ಅರ್ಶನದ ಪಟ್ಟ ಅಂತ ವರ್ಕ್ ಪೂಜೆ ದಿನ ಸಂಜೆ ಹೊತ್ತು ಕೊಡ್ತಾರೆ. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಈ ಥರದ್ದು ಮಾಡಿಸಿದ್ರು. ಇದ್ರೊಳಗೆ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪನ ನಾನು ಎತ್ತಿಟ್ಕೊಂಡಿದ್ದೆ. ಅಂದರೆ ಮಿಕ್ಕಿತ್ತು. ಮಿಕ್ಕಿದ್ರೆ ಯೂಶ್ವಲಿ ಇದೆಲ್ಲ ಗೊತ್ತಲ್ವ ನಿಮಗೆ, ಎಲ್ಲ ಲೈಕ್ ಬಿಸಾಕ್ಬಿಡ್ತಾರೆ. ನಂಗೆ ಯಾವುದೇ ಆದರೂ ಈ ಥರದ್ದೆಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಏನು ಮಾಡಿದೆ ಅಂದರೆ ಸ್ವಲ್ಪ ಎಲ್ಲ ಮಿಕ್ಕಿತ್ತು. ಬಟ್ ಇದು ಮಾತ್ರ ಒಂದೆರಡು ಎಕ್ಸ್ಟ್ರಾ ಮಿಕ್ಕಿತ್ತು ಅಂತ ಎಲ್ಲ ಗಣೇಶ ಇದೆ, ಕಲರ್ಫುಲ್ಲಾಗಿ ಮಾಡಿದ್ದಾರೆ ಇದನ್ನು. ಸೊ ಇದನ್ನು ಏನು ಮಾಡ್ತೀನಿ ಅಂದರೆ ಹಿಂದೆ ಡೆಕೋರೇಟ್ ಮಾಡೋಕ್ಕೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವು ಮಿಕ್ಕಿರೋದನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಕಲರ್ಸ್ ಮಾತ್ರ ಸಖತ್ತಾಗಿದೆ. ಸೊ ಯಾವುದೇ ಆದ್ರೂ ನಾವು ಏನು ಮಾಡ್ಕೋತೀವೋ ಅದರೊಳಗೆ ಯೂಸ್ ಮಾಡ್ಕೋಬೋದು, ವೇಸ್ಟ್ ಮಾಡ್ದಂಗೆ ಅಂತ. ಈ ಥರದ್ದು ಇದೆ ಕೆಲವು. ಇದನ್ನು ಹಿಂದೆ ಬ್ಯಾಕ್ಗ್ರೌಂಡ್ ಹಾಕ್ತೀನ ಅಥವಾ ಬ್ಯಾಕ್ ಡ್ರಾಪ್ ಹಾಕ್ತೀನಲ್ಲ ಅದಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಇಷ್ಟನ್ನ ಇಟ್ಕೊಂಡಿದ್ದೇನೆ. ಈ ಮನೆಯದು ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕಾದ್ರೆ ಈ ಥರದ್ದು 2 ಸ್ಟೂಲ್ನ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ನಮ್ಮದು ನೀವು ನೋಡಿದ್ರಲ್ವ, ಲೈಕ್ ದೇವ್ರ ಮನೆ ಬಾಗಿಲಾಗಿರ್ಬೋದು, ಅದೆಲ್ಲ ಈ ಥರದ್ದು ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಅದೆಲ್ಲ ಇದೇ ಸೇಮ್ ಶೀಟ್ ಮೇಲೆ ಹಾಕಿರೋದು. ಸೊ ಇದ್ರೊಳಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದರೆ 2 ಈ ಥರದ್ದು ಸ್ಟೂಲ್ನ ಮಾಡಿಸ್ಕೊಂಡಿದ್ವಿ. ನೀವು ಯಾವ್ದಾರ ಮನೆ ಕಟ್ಟಿಸ್ಕೊತಿದ್ದೀರಾ ಅಥವಾ ಇಂಟೀರಿಯರ್ ಮಾಡಿಸ್ಕೊತಿದ್ದೀರಾ ಅಂದರೆ ನಿಮ್ಗಳಿಗೂ ಒಂದು ಐಡಿಯಾ ಸಿಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಥರದ್ದು 2 ಸ್ಟೂಲ್ ಮಾಡಿಸ್ಕೊಂಡಿದ್ವಿ, ಒಂದು ಚಿಕ್ಕದು ಒಂದು ದೊಡ್ಡದು. ಯಾವ್ದಾರ ಒಂದು ಪೂಜೆಗೆ ಬೇಕು ಅಂತಂದರೆ ಈ ಥರದನ್ನ ಯೂಸ್ ಮಾಡ್ಕೋಬೋದು ಅಂತ. ಹಾಗೆ ಇದನ್ನ ನಾವು ದಿನ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಉಪಯೋಗಿಸಲ್ಲ. ಸೊ ಅವಾಗ ಮಾಡಿಸಿದ್ದು ಮೇಲಿಟ್ಟಿರ್ತೀವಿ. ಈ ಹಬ್ಬಕ್ಕೆ ಮಾತ್ರ ಇದನ್ನ ತೆಗೆದು. ವರಮಹಾಲಕ್ಷ್ಮಿಗೂ ಸುಮಾರು ದಿನ ಇಲ್ಲೇ ಇರ್ತದೆ. ಬಟ್ ಇವಾಗ ಸೀರೆ ಉಡಿಸ್ತಿಲ್ಲ, ಅವಾಗ ಜಾಗ ಸಾಕಾಗಲ್ಲ. ಗಣೇಶಂಗೊಂದು ಗೌರಿಗೂ ಅಂತ ಮಾಡಿಸಿರೋದು. ಸೊ ಸದ್ಯಕ್ಕೆ ದೊಡ್ಡದಲ್ಲಿ ಗೌರಿ ಕೂಡಿಸಿ ಇದ್ರ ಮುಂದೆ ಇನ್ನೊಂದು ಸ್ವಲ್ಪ ಚಿಕ್ಕದಿದೆ, ಅದ್ರ ಮೇಲೆ ಗಣೇಶನ ಕೂಡಿಸ್ಕೊಳ್ಳೋದು. ಆ್ಯಂಡ್ ಇದನ್ನ ಯಾವ ಥರ ಸ್ಟೋರ್ ಮಾಡ್ತೀನಿ ಅನ್ನೋದನ್ನ ನಿಮ್ಗಳಿಗೂ ಒಂದ್ಸಲ ತೋರಿಸ್ತೀನಿ ಇವಾಗಲೇ. ಆ್ಯಕ್ಚುಲಿ ನಮ್ಮ ಮನೆ ದೇವ್ರ ಮನೆ ಇದು. ಸೊ ನಿಮಗೆ ಗೊತ್ತು ದೇವ್ರ ಮನೆ ಮೇಲೆ ಅದರ ಸ್ಟೋರೇಜ್ ಮಾಡಿಸ್ತೀವಿ. ಸ್ಟೋರೇಜ್ ಅಂದರೆ ಅಲ್ಲಿ ಬರೀ ದೇವ್ರದ್ದು ಅಲ್ಲಿ ಸ್ಟೋರ್ ಮಾಡ್ತೀವಿ. ಅಲ್ಲಿ ಕರೆಕ್ಟಾಗಿ ನಾನು ತೋರಿಸಿದಂಥ ಈ ಒಂದು ಸ್ಟೂಲ್ ಫಸ್ಟು ಮೇಲ್ ಸ್ಟೋರೇಜಲ್ಲಿ ಹೋಗುತ್ತೆ. ಅದರೊಳಗಡೆ ಏನಾರ ಇಟ್ಕೋಬೋದು ಪಾತ್ರೆಗಳೆಲ್ಲ. ಇನ್ನೊಂದನ್ನು ಈ ಕಡೆ ಸ್ಟೋರೇಜ್ ಒಂದಿದೆ ಚಿಕ್ಕದು, ನಿಮಗೆ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ. ಇಲ್ಲೊಂದು ಸ್ಟೋರೇಜ್ ಇದೆಯಲ್ಲ, ಅಲ್ಲಿ ಇನ್ನೊಂದು ಚಿಕ್ಕ ಸ್ಟೂಲ್ನ ಇಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ವಿಳೆದೆಲೆ ಅಂಗಡಿಯಿಂದ ತರಕ್ಕೆ ಹೋಗಲ್ಲ, ನಮ್ಮ ಮನೆಯಲ್ಲೇ ಚಿಗುರಿದೆ. ಒಂದು 10 ಎಲೆ ಸಾಕಾಗುತ್ತೆ. ಸೊ 10 ಎಲೆ ಇಲ್ಲಿ ಚಿಗುರಿರೋದೆ ಕಿತ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಬಿಟ್ಟಿದ್ದು ಸ್ವಲ್ಪ ಶ್ರೇಷ್ಠ, ಹೇಗೆ ಕಷ್ಟಪಟ್ಟು ಬೆಳೆದಿದ್ದೀವಲ್ಲ. ಸೊ ಹಾಗಾಗಿ ನಿಮ್ಗಳಿಗೂ ತೋರಿಸ್ತೀನಿ. ಸ್ವಲ್ಪ ಹಳದಿ ಆಗ್ತದೆ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ತುಂಬ ಮಳೆ ಇತ್ತಲ್ಲ, ನೀರು ಜಾಸ್ತಿ ಆಗಿದೆ. ಬಟ್ ಚಿಕ್ಕದು ಎಲೆ ಆದರೆ ಮನೆ ಎಲೆ.
ಉಗ್ರ ಹಾಕಿ ವೀಳ್ಯದೆಲೆನ ಕಿತ್ಬಿಟ್ರೆ ಗಿಡ ಹೋಗ್ಬಿಡುತ್ತೆ. ಹಾಗಾಗಿ ಸೆಪ್ರೇಟ್ ಒಂದು ಕತ್ರಿ ಇಟ್ಟಿದ್ದೀವಿ ಅದಕ್ಕೆ ಅಂತ. ಸ್ವಲ್ಪ ಎಲೆಗಳು ನೋಡಿ, ಇನ್ನೂ ಸಂಜೆ ಆಗಿಲ್ಲ, ಹಾಗಾಗಿ ಬೇಗ ಕಿತ್ಕೋತಾ ಇದ್ದೀನಿ, ಸಂಜೆಗಿಂತ ಮುಂಚೆ ಕಿತ್ತಿಸ್ಕೊಂಡ್ಬಿಡೋಣ ಅಂತ. ಹಾಗೆ 2 ಡೇರಾ ಹೂವು ಕರೆಕ್ಟಾಗಿ 2 ಹಾಗೆ ಬಿಟ್ಟಿದ್ದೆ ಕಿತ್ತದಂಗೆ, ಇಡಕ್ಕೆ ಚೆನ್ನಾಗಿರುತ್ತೆ ಒಂದ್ರ ಬದಲು ಅಂತ. 2 ರೆಡ್ಡು, ಹಾಗೆ ಇಲ್ಲಿ 2 ಪಿಂಕ್ ಕಲರ್. ರೆಡಿ ಮಾಡ್ತಾ ಇದ್ದೆ, ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಬ್ಯಾಕ್ ಡ್ರಾಪ್ ಎಲ್ಲ. ಆ್ಯಂಡ್ ನಾನು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ತೋರಿಸಿದಾಗ ತುಂಬ ಜನ ಇದನ್ನ ಡೀಟೇಲ್ ಆಗಿ ತೋರಿಸಿ ಅಂತ ಕೇಳಿದ್ರೆ, ಇದು ಆ್ಯಕ್ಚುಲಿ ಬ್ಯಾಕ್ ಡ್ರಾಪ್ ಹಾಕುವಂಥ ಸ್ಟ್ಯಾಂಡ್. ಇದು ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು, ಲೈಕ್ ನಾರ್ಮಲ್ ಟ್ರೈಪಾಡ್ ಥರ ಬರುತ್ತೆ. ಇದು ಅಗ್ಲ ಬೇಕಿದ್ರೆ ಅಗ್ಲ ಮಾಡ್ಕೋಬೋದು, ಅಥವಾ ಉದ್ದ ನಿಮ್ಗೆ ಹೆಂಗೆ ಕೂತ್ಕೊಳ್ಳೋತೋ ಜಾಗ ನೋಡ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಮೇಲೆ ಈ ಥರದ್ದು 3 ಕೊಟ್ಟಿದ್ದಾರೆ. ಉದ್ದ ಬೇಕು ಅಂದರೆ 3 ಹಾಕೋಬೋದು, ಇಲ್ಲ ಚಿಕ್ಕದು ಸಾಕು ಅಂದರೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ 2 ಹಾಕೊಂಡೆ ನಿಮಗೆ ನಾರ್ಮಲ್ ಆಗಿ ಯಾವುದೇ ಆನ್ಲೈನ್ ಸ್ಟೋರ್ಗಳಲ್ಲಿ ಅಥವಾ ಬೇರೆ ಬೇರೆ ಸ್ಟೋರ್ಗಳಲ್ಲಿ ಸಿಗ್ಬೋದು. ಇದು ಒಂದು ಇಟ್ಕೊಂಡ್ಬಿಟ್ರೆ ಲೈಕ್ ಹಿಂದೆ ಬ್ಯಾಕ್ ಡ್ರಾಪ್ ಇರೋದಲ್ಲ, ಸೀರೆ ಅಥವಾ ಬೇರೆ ಬ್ಯಾಕ್ ಡ್ರಾಪ್ ಬಟ್ಟೆಗಳೇ ಏನು ಸಿಕ್ಕಿದ್ರು ಆರಾಮಾಗಿ ಹಾಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇಷ್ಟು ತುಂಬ ಜನ ಕೇಳ್ತಾ ಇದ್ರಿ ಅಂತ ಇದನ್ನ ಇವತ್ತು ಡೀಟೇಲ್ ಆಗಿ ತೋರಿಸಿದ್ದೇನೆ. ಸೊ ಗೌರಿ ಇದಕ್ಕಿಂತ ಮುಂಚೆನೇ ಫುಲ್ಲು ಈ ಥರ ಅರೇಂಜ್ ಮಾಡಿರೋದು, ಅಲ್ಲಿ ಡೆಕೋರೇಟ್ ಮಾಡಿರೋದು. ಯಾಕಂದರೆ ಮತ್ತೆ ಅದನ್ನು ಹೋಗಿ ಅಲ್ಲಿ ಅಲ್ಲಾಡ್ಸೋಂಗೆ ಆಗಲ್ವಲ್ಲ, ನಾಳೆ ಗೌರಿ ಹಬ್ಬಕ್ಕೆ ಮಾಡಿರೋದು. ಆ್ಯಂಡ್ ಇದನ್ನು ನಿಮಗೆ ತೋರಿಸಿದ್ನಲ್ಲ ಮಿಕ್ಕಿದ್ದಿದ್ದು ಅಂತ, ಸೊ ಅದನ್ನು ಈ ಥರ ಅರೇಂಜ್ ಮಾಡಿದ್ದೀವಿ. ಮಧ್ಯ ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿದೆ. ಸೊ ಅದು ನೋಡಿಕೊಂಡು ಬ್ಯಾಕ್ಗ್ರೌಂಡ್ ಹೇಗೆ ಮ್ಯಾಚ್ ಆಗುತ್ತೋ ಹಾಗೆ ಹಾಕಿರೋದು. ಸೊ ನೋಡಿ, ಓವರಾಲ್ ಡೆಕೋರೇಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ.